ಮೋಸ ಮಾಡುವವರು ಯಾವಾಗಲೂ ಮುಗ್ಧರನ್ನೇ ಹುಡುಕ್ತಾರೆ, ಮುಗ್ಧರು ಕೂಡ ಯಾವಾಗಲೂ ಮೋಸ ಮಾಡೋರನ್ನೇ ನಂಬ್ತಾರೆ. ಎಂಥ ವಿಪರ್ಯಾಸವಲ್ವೇ. ಬುದ್ಧನಿಗೆ ಒಮ್ಮೆ ಒಬ್ಬ ಹುಡುಗ ಕೇಳಿದ, ನೀವು ಧ್ಯಾನದಿಂದ ಏನು ಗಳಿಸಿದ್ದೀರಿ? ನಾನು ಗಳಿಸಿದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು. ಏನನ್ನು ಕಳೆದುಕೊಂಡಿದ್ದೀರಿ? ಸಿಟ್ಟು, ಭಯ, ದುರಾಸೆ, ಅಹಂಕಾರ. ನೆನಪಿಟ್ಕೋ, ಒಂಟಿ ಆಗಿದ್ರೂ ಪರವಾಗಿಲ್ಲ, ಆದರೆ ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನರ ಸಹವಾಸ ಬೇಡ. ಬದುಕಿನಲ್ಲಿ ಅನುಭವಗಳು ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಬಯಸ್ತದೆ. ಬದಲಾಗಬೇಕು, ಇಲ್ಲಾಂದ್ರೆ ನಮ್ಮವರೇ ನಮ್ಮನ್ನು ಬದುಕಲು ಬಿಡೋದಿಲ್ಲ. ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರೋದಿಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರೋದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗ್ತಿರ್ತದೆ. ಇವತ್ತು ನೀನೇ ಎಲ್ಲ ಅನ್ನೋರು, ನಾಳೆ ನೀನ್ಯಾರು ಅನ್ನೋ ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ, ನಂಬಿ ಮೋಸ ಹೋಗಬೇಡಿ. ಮೌನವಾಗಿದ್ದಷ್ಟು ಮರ್ಯಾದೆ ಜಾಸ್ತಿ. 100ಕ್ಕೆ 1 ಮಾತಾಡಿದಾಗ ಆ ಮಾತಿಗೆ ಬೆಲೆ ಜಾಸ್ತಿ. ಸಂಬಂಧಗಳಿಗೆ ತುಂಬಾ ವ್ಯಾಲ್ಯೂ ಕೊಡ್ತಿದ್ದ ನನಗೆ ಇವತ್ತಿಗೆ ಈ ಸ್ನೇಹ, ಪ್ರೀತಿ, ಸಂಬಂಧಗಳೆಲ್ಲ ಕೇವಲ ಹೆಸರಿಗಷ್ಟೇ ಅನಿಸ್ತಿದೆ. ಕಾರಣ ನನ್ನ ಆಲೋಚನೆಗಳೆಲ್ಲ ಅವರೇ ಕೊಟ್ಟ ಅನುಭವಗಳು. ಮುಗ್ಧ ಮನಸ್ಸು ಇರೋರಿಗೆ ಏನಾದ್ರೂ ಆದ್ರೆ ಬೇಗ ಕಣ್ಣೀರು ಬರುತ್ತೆ. ಸಮಾಧಾನ ಮಾಡಿಕೊಂಡು ಬದುಕುವುದನ್ನ ಕಲಿತು ಬಿಡ್ಬೇಕು. ಯಾಕಂದ್ರೆ ಈಗಿನ ಯುಗದಲ್ಲಿ ಕಣ್ಣೀರು ಒರೆಸೋರ್ಗಿಂತ ಕಣ್ಣೀರು ಭರಿಸೋರೇ ಜಾಸ್ತಿ.